ಇನ್ನು ಬಿಜೆಪಿಯವರ ತಟ್ಟೆಯಲ್ಲಿ ಹೆಗ್ಗಣ ಸತ್ತಿದೆ. ನಾನು ವಿಜೇಂದ್ರ ಸ್ಥಾನದಲ್ಲೇನಾದ್ರೂ ಇದ್ದಿದ್ರೆ ಯತ್ನಾಳವನ್ನ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿ ತುಮಕೂರಲ್ಲಿ ಸಚಿವ KN ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬಣ ರಾಜಕೀಯದ ಬಗ್ಗೆ ಬಿಜೆಪಿಯಲ್ಲೂ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಬಣ ರಾಜಕೀಯದ ಬಗ್ಗೆ ಈಗ ಬಿಜೆಪಿಯವರು ಮಾತನಾಡ್ತಾ ಇರೋದ್ರ ಬಗ್ಗೆ KN ರಾಜಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಾನೇನಾದ್ರೂ ವಿಜೇಂದ್ರ ಅವರ ಸ್ಥಾನದಲ್ಲಿದ್ರೆ ಯತ್ನಾಳ್ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೆ. ಯತ್ನಾಳ್ ವಿಜೇಂದ್ರ ಅವರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇವರು ಒಂದು ಬಾರಿ ಆದ್ರೂ ಅವ್ರಿಗೆ ನೋಟಿಸ್ ಕೊಟ್ಟಿದಾರಾ ಅಂತ ರಾಜಣ್ಣ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗಣ ಸದ್ ಬಿದ್ಬಿಟ್ಟೈತೆ, ಇಲ್ಲೆಲ್ಲ ಈ ನೊಣ ಸದ್ ಬಿರೋದನ್ನ ಯಾಕೆ ಹೇಳ್ತಾವನಲ್ಲಿ? ಎಷ್ಟಿದೆ ಅವ್ರದ್ದೆಲ್ಲ. ಏನು ಯತ್ನಾಳ್ ಹೇಳೋದು ಏನು ಹೇಳೋರೆ ವಿಜಯೇಂದ್ರನ ಬಗ್ಗೆ? ನಾನು ವಿಜಯೇಂದ್ರನ ಜಾಗದಲ್ಲಿದ್ದರೆ ಬೆಳಿಗ್ಗೆನೇ ಯತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರೋ ಅವರು. ಹಂಗಾರನ್ನ ನಮ್ಮ ಪಾರ್ಟಿ ಬಣ ಆಯ್ತಾ? ನಾವೆಲ್ಲ ಇರ್ಬೋದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ. ಆದರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವನು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳ್ತಾನಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ದರು ವಾಜಪೇಯಿ ಕಾಲದಲ್ಲಿ. ಸೆಂಟರಲ್ಲಿ ಲೋಕಸಭಾ ಸದಸ್ಯರಿದ್ದರು, ವಿಧಾನ ಪರಿಷತ್ ಸದಸ್ಯರಿದ್ದರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂಥವರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಷಿ ಕೇಳೋ ಅಷ್ಟು ವ್ಯವಧಾನನೂ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದೆಯಾ? ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಒಂದ್ಸತಿ ಅಲ್ಲಿ ಅವ್ರು ಕೊಟ್ಟವ್ರು, ಅವ್ರು ನನ್ನ ನೋಟಿಸೇ ಬಂದಿಲ್ಲ, ಅಲ್ಲೆಲ್ಲೋ ಹೇಳೋರೆ, ನಾನು ಉತ್ತರನೂ ಕೊಡಲ್ಲ ಅಂತಾರೆ ಅವರು. ಇವರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇದ್ಮೇಲೆ ನೋಟಿಸ್ ಎಲ್ಲ ಕೊಡಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದೂ ಗುಂಪುಗಾರಿಕೆ ಇಲ್ಲ, ಭಿನ್ನಾಭಿಪ್ರಾಯಗಳಿರ್ಬೋದು. ಬೆಂಗಳೂರು ಅರಮನೆ ಜಾಗಕ್ಕೆ TDR ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆ ಅಂತ ಹೇಳಿ ಮೈಸೂರಲ್ಲಿ ಸಂಸದ ಯದುವೀರ್ ಒಡೆಯರ್ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸುಗ್ರೀವಾಜ್ಞೆಯನ್ನು ತರಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ TDR ನೀಡುವ ವಿಚಾರದಲ್ಲಿ ಕೋರ್ಟ್ ತೆಗೆದುಕೊಂಡಂತಹ ಒಂದಷ್ಟು ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಸರ್ಕಾರ TDR ಹಣ ನೀಡೋದಿಲ್ಲ, ನಾವು ಕೇಸ್ ಗೆದ್ರೂ ಕೂಡ TDR ಅನ್ನ ನೀಡ್ತಾ ಇಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಮಾತ್ರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೇಳಿದ್ರೆ ಆಗ TDR ಅನ್ನ ಕೊಡಬೇಕಾಗುತ್ತೆ. ರಾಜ್ಯ ಸರ್ಕಾರ ನ್ಯಾಯಾಲಯದ ಆದೇಶವನ್ನ ಪಾಲಿಸ್ತಾ ಇಲ್ಲ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಮೊದಲಿನಿಂದಲೂ ನನ್ನನ್ನ ಹಾಗೂ ಅರಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. 1996ರಿಂದಲೂ ಕೂಡ ಅರಮನೆ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆ. ನಾನು ಸಂಸದನಾದ ಮೇಲೆ ಈ ವಿಚಾರ ಹೆಚ್ಚು ಮುನ್ನೆಲೆಗೆ ಬರ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯದುವೀರ್ ಒಡೆಯರ್ ಅವರು. 3,000 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರ ನೀಡಬೇಕಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮೊದಲನೇ ಆದೇಶ ಕೊಟ್ಟಿತ್ತು, ಈ TDR ಕೊಡಿ ಮತ್ತು ನಂತರ ನೀವು ಮುಂದುವರಿಯಿರಿ ಅಂತ ನಿಮ್ಮ ಚಟುವಟಿಕೆಯಲ್ಲಿ. ಇದು ಸರ್ಕಾರಕ್ಕೆ ಯಾಕೆ ಈ ಥರ ಜನರನ್ನು ದಿಕ್ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇದು ಸರ್ಕಾರಕ್ಕೆ ಅವರ ಏನು ಟ್ರೆಷರಿಗೆ ಒಂದು ನಯ ಪೈಸೆನೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ ಒಂದು TDR ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ನಾವು ಮಾರ್ಕೆಟಲ್ಲಿ ಅದರದ್ದು ಏನು ಕಾಂಪನ್ಸೇಷನ್ ತೊಗೋಬೇಕು, ಅಂದರೆ ಬಿಲ್ಡರ್ಗಳ ಜೊತೆ. ಸೊ ನಾವು ಕೂಡ 2014ರಲ್ಲಿ ಸಮಾಜ ಒಂದು ಹಿತದೃಷ್ಟಿಯಲ್ಲೇ ಈ TDR ಅನ್ನು ಸ್ವೀಕರಿಸಿದ್ರು. ಯಾಕೆಂದರೆ ನಮ್ಗೆ ಗೊತ್ತಿತ್ತು ಆವಾಗಲೂ ಸಹ ಇದು ಕಾಂಪನ್ಸೇಷನ್ ಕೊಡಬೇಕಂದ್ರೆ ಅದು ತೆರಿಗೆ ಕಟ್ಟೋರು, ಅಂದರೆ ಟ್ಯಾಕ್ಸ್ ಪೇಯರ್ಗೆ ಇದು ಭಾಳ ಒಂದು ಹಿನ್ನಡೆ ಆಗುತ್ತೆ ಅಂತ ನಾವು TDR ಸ್ವೀಕರಿಸಿ ನಾವು ಮಾರ್ಕೆಟಲ್ಲಿ ನಾವು ಅದನ್ನ ಕಾಂಪನ್ಸೇಷನ್ ತೊಗೋತೀವಿ. ಅಂದರೆ ಬಿಲ್ಡರ್ ಜೊತೆಗೆ ಅಭಿವೃದ್ಧಿ ಮಾಡೋ ಮೂಲಕ ನಾವು ಕಾಂಪನ್ಸೇಷನ್ ತೊಗೋತೀವಿ. 2014ರಲ್ಲಿ ನಾವು ಕೇಸ್ ಗೆದ್ವಿ. TDR ಕೊಟ್ಟೇನೆ ನೀವು ಇದು ರಸ್ತೆಯ ಅಗಲೀಕರಣ ಮಾಡಬೇಕಾಗಿದೆ, ರಸ್ತೆ ವಿಸ್ತಾರವಾಗಿ ಮಾಡಬೇಕಂದ್ರೆ ನೀವು TDR ಕೊಟ್ಟು ಮಾಡಬೇಕು ಅಂತ ಅದು ಪ್ರಕ್ರಿಯೆ. ನಮ್ಮ ಏನು ನಿಲುವು ಭಾಳ ಸ್ಪಷ್ಟವಾಗಿದೆ. ನೀವು ರೋಡ್ ವೈಡ್ನಿಂಗ್ ಮಾಡಬೇಕಂದ್ರೆ TDR ಕೊಡಿ. ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಪಾಲಿಸಬೇಕಾಗಿರುವಂಥದ್ದು ನ್ಯಾಯಾಲಯದಿಂದ ಬರುವಂಥದ್ದು ಆದೇಶಗಳು. ಸರ್, ಯದುವೀರ್ ಅವರು ಸಂಸದರಾದರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಆಗ್ತಿದ್ದಾರೆ ಸರ್ ಅಂತ ರಾಜಕಾರಣಕ್ಕೆ ಬಂದರು ಅಂತ ಮುಂಚೆಯಿಂದನೂ ಮಾಡ್ತಾ ಬಂದಿರೋದು, ಇದೇನು ಹೊಸದಾಗಿಲ್ಲ. ನನ್ನ ಈ ಪ್ರಕರಣಗಳು ಬ್ಯಾಂಗ್ಳೂರ್ ಏನು ಆಕ್ವಿಸಿಷನ್ ಕೇಸ್ ಇದೆ, ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಪ್ರಕರಣ ಏನಿದೆ ಎಲ್ಲನೂ ಕೂಡ
96-97 ಶುರುವಾಗಿದ್ದು. ನಾನು ಅವಾಗ ಬರೀ 4-5 ವರ್ಷದ ಹುಡುಗ. ಸೊ ಇದೇನು ಹೊಸದಲ್ಲ. ನಾವು ಇದು ಹೆಚ್ಚು ಅದ್ರ ಬಗ್ಗೆ ಜನರಿಗೆ ಗಮನಕ್ಕೆ ಬರ್ತಾ ಇರೋದು ಬಹುಶಃ ಈ ರಾಜಕೀಯ ಕ್ಷೇತ್ರ ಬಂದಿದ್ದಾದ ನಂತರ. ಆದರೆ ಇದು ನಾವು ಅನುಭವಿಸ್ತಾ ಇರೋದು ಸುಮಾರು 2-3 ದಶಕದಿಂದ ಅನುಭವಿಸ್ತಾ ಬಂದಿದ್ದೀವಿ.